ಇದೇನಿದು? ಯಾರೋ ಮೈಲಾರಿ ಮೈಲಾರಿ ಎಂದು ಹೆಣ್ಣು ಮಗಳ ಧ್ವನಿಯಲ್ಲಿ ಯಾರೋ ಕರೆಯುತ್ತಿದ್ದಾರಲ್ಲ, ಯಾರಿರಬಹುದು? ಬಹುಶಃ ಇವಳು ತ್ರಿವೇಣಿಯಾಗಿರಬಹುದೇ? ಯಾಕೆ ತ್ರಿವೇಣಿ ಎಷ್ಟೊಂದು ಭಯಭೀತಳಾಗಿ ತಡವಿರಿಸಿಕೊಂಡು ಬರುತ್ತಿದೆಯಾ? ಇದು ಭಯವಲ್ಲ. ನಾನು ಎಷ್ಟೇ ಕೂಗಿದ್ರು ನಿಮ್ಗೆ ನನ್ನ ಧ್ವನಿ ಕೇಳಿಸ್ಲಿಲ್ವಾ? ನಾನು ಗಾಬರಿಯಾಗಿ ಓಡಿ ಬರ್ತಾ ಇದ್ದೇನೆ. ನಿನ್ನ ಧ್ವನಿ ಸಪ್ಪಳ ಕೇಳಿಯೇ ಇಲ್ಲಿ ನಿಂತಿದ್ದೇನೆ ತ್ರಿವೇಣಿ. ಏನಾಯ್ತೆಂದು ಮನಬಿಚ್ಚಿ ಹೇಳಬಾರದೆ ಈ ನಿನ್ನ ಮೈಲಾರಿಯ ಮುಂದೆ? ನೋಡು ಮೈಲಾರಿ, ನಾವಿಬ್ರು ಪ್ರೀತಿ ಮಾಡುವ ವಿಷಯವನ್ನು ಫೋಟೋ ಸಮೇತಾಗಿ ನನ್ನ ಎದುರಿಗೆ ಆ ರತ್ನಾಕರ ಎಲ್ಲ ವಿಷಯನೂ ಹೇಳ್ಬಿಟ್ಟಿದ್ದಾನೆ. ಇದನ್ನು ತಿಳಿದು ನನ್ನ ದಿನನಿತ್ಯ ನಂಗೆ ಟಾರ್ಚರ್ ಕೊಡ್ತಾ ಇದ್ದಾನೆ. ಮನೆಯಲ್ಲಿ ಇರೋದಕ್ಕಾಗದೆ ನಾನು ಮನೆ ಬಿಟ್ಟು ಬಂದ್ಬಿಟ್ಟಿದ್ದೇನೆ. ಇನ್ನು ನಾನು ನಿಮ್ಮೊಂದಿಗೆ ಇರಬೇಕು. ಹುಚ್ಚಿ, ಎಂತ ನಿರ್ಧಾರ ಮಾಡಿದೀಯಾ? ಮೇರು ಪರ್ವತದ ಬಂಡೆ ಎದುರಿಗೆ ಅಪ್ಪಳಿಸಿದರು ಮನೆ ಬಿಟ್ಟು ಬರಬಾರದು. ನಡೆ, ನಿಮ್ಮ ಮನೆಗೆ ಕಳಿಸಿ ಬರ್ತೀನಿ. ಅದು ಸಾಧ್ಯವಿಲ್ಲ. ನೋಡಿ, ಮದುವೆಯ ಬಗ್ಗೆ ಸ್ಪಷ್ಟವಾಗಿ ಹೇಳ್ಬಿಡಿ, ನಮ್ಮ ಮದುವೆ ಹೇಗುವಾಗ ಅಂತ. ತ್ರಿವೇಣಿ, ನಾನಾದರೂ ಈಗ ಒಂದು ವಾರದಿಂದ ಮನೆ ಬಿಟ್ಟು ಹೊರ ಬಂದ ವ್ಯಕ್ತಿ. ಅಲ್ಲಿ ನನ್ನ ತಂದೆಯ ಸ್ಥಿತಿ ಏನಾಗಿದೆಯೋ ಏನೋ. ನಿಮ್ಮ ನಾಗವೇಣಿ ನಮ್ಮ ಮನೆಗೆ ಬಂದ ಮೇಲೆ ನಮ್ಮ ಮನೆಯ ವಾತಾವರಣವೇ ಬದಲಾಗಿ ಹೋಗಿದೆ. ನನಗೆ ಸ್ವಲ್ಪ ಕಾಲಾವಕಾಶ ಕೊಡು ತ್ರಿವೇಣಿ. ನೋಡಿ, ಹಾಗಿದ್ರೆ ನಾನು ನಿಮ್ಮ ಜೊತೆ ನಿಮ್ಮ ಮನೆಗೆ ಬರುತ್ತೇನೆ. ತ್ರಿವೇಣಿ, ನಾನಾದರೂ ಬಾಡಿಗೆ ಮನೆಯಲ್ಲಿ ಇದ್ದುಕೊಂಡು ಕುರಿ ದೊಡ್ಡಿಯಲ್ಲಿ ಕುರಿ ಮರಿಗಳಿಗೆ ಕಾಳು ನೀರು ಹಾಕಿಕೊಂಡು ನಿತ್ಯ ಗುಡ್ಡದಲ್ಲಿ ತಿರುಗುವ ಈ ಬಂಟನ ಹಿಂದೆ ಬಂದು ಈ ನಿನ್ನ ರೇಷ್ಮೆ ಸೆರಗನ್ನು ಸಿಕ್ಕಿ ಹರಿದುಕೊಳ್ಳುವುದು ಬೇಡ. ಸಣ್ಣ ಮನೆಯಾದರೂ ಅರಮನೆಯಂತ ಸಣ್ಣ ಗುಡಿಸಲನ್ನು ಕಟ್ಟಿ ಅನಂತರ ನಿನಗೆ ಮಾಂಗಲ್ಯ ಕಟ್ಟಿ ಅಮರ ಸುಮಂಗಲಿಯನ್ನಾಗಿ ನಿನ್ನನ್ನು ಮಾಡ್ತೀನಿ. ಈ ನಿನ್ನ ಮಾತಿಗೆ ನಾನು ಏನು ಹೇಳಬೇಕು ಅಂತ ನನಗೆ ತಿಳಿದಾಗಿದೆ. ಆಯ್ತು, ನೀವು ಹೇಳ್ದಂತೆ ಆಗಲಿ. ಹಾಗಾದ್ರೆ ಇದೇ ಸಂದರ್ಭದಲ್ಲಿ ನನಗೋಸ್ಕರ ಒಂದು ಹಾಡನ್ನಾದ್ರೂ ಹಾಡ್ತೀರಾ? ಆಯ್ತು.
ಜೊತೆಯಾಗಿ ಹಿತವಾಗಿ ಸೇರಿ ನಡುವ ಸಿರಿ ನಡುವ ಜೊತೆಯಾಗಿ ಹಿತವಾಗಿ ಸೇರಿ ನಡುವ ಸಿರಿ ನಡುವ ನನ್ನ ಬದುಕಲ್ಲಿರಿ ಎಂದು ಬೆಳಗಾಗಿರು ನನ್ನ ಉಸಿರಲ್ಲಿರಿ ಎಂದು ಉಸಿರಾಗಿರು ನಿನ್ನ ಬಿಡಲಾರದು la 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 la. ತ್ರಿವೇಣಿ, ಅಲ್ಲಿ ನೋಡು, ಒಂದು ಹೊತ್ತಿನ ಊಟದ ಪರಿಸ್ಥಿತಿಗೂ ಎಂತ ಕಷ್ಟಪಡುತ್ತಿದ್ದಾನೆ ಆ ವ್ಯಕ್ತಿ. ಕಟ್ಟಿಗೆ ಹೊರೆಯನ್ನು ಹೊತ್ತುಕೊಂಡು ಹೇಗೆ ಬರುತ್ತಿದ್ದಾನೆ ನೋಡಲ್ಲಿ. ಅಯ್ಯೋ ದೇವ, 2 ದಿವಸದ ಹೊತ್ತಾಯಿತು, ಹೊಟ್ಟೆಗೆ ಕೂಳಿಲ್ಲ, ಕಣ್ಣಿಗೆ ನಿದ್ದೆ ಇಲ್ಲ. ಇಂಥ ಹಸಿವಿನ ತಾಯಿಗಳಲ್ಲಿ ಯಾರಾದರೂ ಒಬ್ಬರು ವ್ಯಾಪಾರ ಮಾಡ್ತಿಲ್ಲ. ಇಲ್ಲಿ ಯಾರೋ ಒಬ್ಬರು ದನಿಯಾರಿದ್ದಾರೆ. ಅವ್ರಿಗೆ ಯಪ್ಪ ಕಟ್ಟಿಗೆ ಹೊರಿ ತಗೋತೀರೇನ್ರಪ್ಪ? ತಗೋತಂತಡಿಪ, ಅಷ್ಟ್ಯಾಕೆ ಹೊಯ್ದಾಡತ್ತಿ? ಕಟ್ಟಿಗೆ ಹೊರಿಯಾರ ಕೆಳಗೆ ಇಳಿಸದನ, ನಿಂದ್ರಾಕ್ ಶಕ್ತಿನೂ ಇಲ್ಲ. ಯಾರಪ್ಪ ನೀನು? ನಿನಗೆ ಮಕ್ಕಳದು ಇಲ್ಲೇನ? ಅಯ್ಯೋ, ಮಕ್ಕಳಿಲ್ಲ ಅಂತ ಕೇಳ್ತಿಲ್ಲಪ್ಪ. ಆ ಸ್ಥಿತಿನ ಬ್ಯಾಡ, ಆ ಸ್ಥಿತಿನ ಬ್ಯಾಡ. ಯಪ್ಪ, ಈ ಕಟ್ಟಿಗೆ ಹೊರಿ ಇಳಿಸ್ತಾನ, ಮುಂದೆ ನನಗೆ ಹೊರಸ ಯಾರು ತಂದೆ, ನನಗೆ ಯಾರು ಹೊರಸವ್ರು? ನೀ ಯಾಕೋ ಊಟ ಮಾಡಿದಂಗೆ ಕಾಣಂಗಿಲ್ಲ. ನನ್ನ ಬುಟ್ಟಿಗ ಹೊಟ್ಟಿ ಚಲ್ದಾಗ ಬುಟ್ಟೈತಿ, ಊಟ ಮಾಡಂಕೆ ಬಾಯಲ್ಲಿ ತೆಳಗಿಳಿಸ್ಬ. ಅಪ್ಪ, ಅಯ್ಯೋ ಅಪ್ಪ! ಏನಪ್ಪ ಇದು ನಿನ್ನ ಸ್ಥಿತಿ? ಏನಿಲ್ಲಪ್ಪ, ನಿನಗಾದ ಗತಿಯು ನನಗೆ ಬಂದಿತು ಮಗನೇ. ನಿನ್ನನ್ನು ಹೇಗೆ ಹೊರ ಹಾಕಿದರು ಅದೇ ರೀತಿ ನನ್ನ ಕಡೆಯಿಂದ ಸಹಿಯನ್ನು ಮಾಡಿಸಿಕೊಂಡು ನನ್ನನ್ನು ಹೊರಗೆ ಹಾಕಿಬಿಟ್ರಪ್ಪ. ನನ್ನನ್ನು ಅಪ್ಪ, ನಿನ್ನನ್ನು ಈ ಸ್ಥಿತಿಗೆ ತಂದವರನ್ನ ಯಾರನ್ನು ಸುಮ್ಮನೆ ಬಿಡುವುದಿಲ್ಲಪ್ಪ, ಸುಮ್ಮನೆ ಬಿಡುವುದಿಲ್ಲ. ಬೇಡಪ್ಪ, ಅಂತಹ ಮಾತೆಲ್ಲ ಬೇಡ. ನೀವು ಚೆನ್ನಾಗಿದ್ದೀರಲ್ಲ. ಇವರಾರಪ್ಪ ಹೆಣ್ಣು ಮಗಳು? ಇವಳು ನಿನ್ನ ಸೊಸೆಯಾಗೋಳಪ್ಪ. ಆಯಿತು, ಶಿವ ಪಾರ್ವತಿ ಅಂತ ಚೆನ್ನಾಗಿ ಕಾಣ್ತಿದ್ದೀರಲ್ಲ, ಚೆನ್ನಾಗಿ ಬೇಡ್ರಮ್ಮ, ಚೆನ್ನಾಗಿ ಬೇಡ. ಆಯ್ತಪ್ಪ, ಈ ಕಟ್ಟಿಗೆ ಹೊರೆಯನ್ನು ಹೊರಸು, ನಾ ಮುಂದೆ ಹೋಗ್ತೀನಿ. ಯಾಕಪ್ಪ? ನಾನು ನಿನ್ನ ಮಗ ಮೈಲಾರಿ ಇನ್ನೂ ಬದುಕಿದ್ದೀನಪ್ಪ. ನೀನು ಎಲ್ಲಿಗೆ ಹೋಗುದು ಬೇಡಪ್ಪ, ನೀನು ನನ್ನ ಮನೆಗೆ ಬಾ, ನಾವು ಮೂವರು ಒಟ್ಟಿಗೆ ಇರೋಣ. ಹಾಗೆ ಆಗಲಪ್ಪ. ಆ ಶಿವನ ಇಚ್ಛೆ ಹೇಗಿದೆಯೋ, ಆ ಸಿದ್ಧಲಿಂಗನ ಇಚ್ಛೆ ಹೇಗಿದೆಯೋ ಹಾಗೆ ಆಗಲಿ. ನಡಿಯಪ್ಪ, ಹೋಗೋಣ, ನಡಿಯಪ್ಪ. ಮೆರೆದಿದ್ದೆ, ಆದರೆ ನಾನು ಸೋತಿದ್ದೇನೆ, ಅವರು ಗೆದ್ದಿದ್ದಾರೆ. ರತ್ನಾಕರ್ ಹಾಗೂ ನಾಗವಿನಿ ಕೂಡಿ ಆ ರತ್ನಲಾಲ್ ಕಡೆಯಿಂದ ಅವಳನ್ನು ಕೊಲೆ ಮಾಡಿಸಿ ಇಲ್ಲಿಳಿದ ಒಬ್ಬಕಿನ ತಂಗಿಯನ್ನು ಕೊನೆ ತನಕವನ್ನು ಜೋಕಿ ಮಾಡಿಕೊಂಡು ಹೋಗರಪ್ಪ. ನಿಮ್ಮ ಪಾಲಿಗೆ ನಾನು ವಿರೋಧಿಯಾಗಿ ಬೆಳತಾನ ಮೆರೆದರು, ಆದರೆ ನಿಮ್ಮ ಮನೆತನವನ್ನು ಛಿದ್ರಾಗಿ ಮಾಡಿ ನಿಮ್ಮನ್ನು ಸರ್ವನಾಶ ಮಾಡಿ ನಾನು ಪಾಪಿಗೆ ಎಡಗಿದ್ದೇನೆ. ನನ್ನನ್ನು ಕ್ಷಮೆ ಮಾಡಿರಪ್ಪ, ಕ್ಷಮೆ ಮಾಡಿ. ಹೇ ತಮ್ಮ, ಕೆಟ್ಟ ಮೇಲಾದರೂ ಬುದ್ಧಿ ಬಂತಲ್ಲ, ಅದೊಂದು ಸಾಕು. ಆ ಭಗವಂತನಲ್ಲಿ ಎಲ್ಲರೂ ಸೇರಿ ಪ್ರಾರ್ಥನೆಯನ್ನು ಮಾಡಿ ಮತ್ತೆ ಮುಂದಿನ ವರ್ಷ ಮೇರಿನ ತಗೋ ಮಾತು. जय जय गुरुवर करुण सागर, जय जय गुरुवर करुण सागर, दीन बंधु विकलाचीतनिಗೆ जय जय गुरुवर, जय जय गुरुवर, जय जय गुरुवर करुण सागर. बोलो भारत माता की, बोलो कर्नाटक माता की, वंदे वंदे. गुरु सिद्धेश्वर महाराज की जय.
ಯಾರು ಮಾತಾಡ